ನಮಸ್ಕಾರ. ನನ್ನ ಹೆಸರು ವೀರೇಶ್ ಅಂತ. ಭೀಮೇಶ್ವರ ಯುವಕರ ಸಂಘದ ಒಬ್ಬ ಕಾರ್ಯಕರ್ತ, ನಾನು ಕೂಡ ಒಬ್ಬ. ನಾವು ಈ ಭೀಮೇಶ್ವರ ನಗರದಲ್ಲಿ ಅಂದರೆ ಮಾದನಾಯಕನಹಳ್ಳಿಯ ಒಂದು ಭಾಗವಾಗಿರ್ತಕ್ಕಂಥ ಭೀಮೇಶ್ವರ ನಗರದಲ್ಲಿ ಸುಮಾರು 40 ವರ್ಷಗಳಿಂದ ವಾಸ ಮಾಡಿದ್ದೇವೆ. ಇಲ್ಲಿ ನಾವು ಕಂಡಂಗೆ ಯಾವುದೇ ಜಾತ್ರಾ ಮಹೋತ್ಸವಗಳನ್ನ ನಡೆಸ್ತಾ ಇರಲಿಲ್ಲ. ತುಂಬ ವರ್ಷಗಳಿಂದ ನಾವು ಕಂಡಂಗೆ ಸುತ್ತಮುತ್ತ ಬೇರೆ ಬೇರೆ ಊರುಗಳಲ್ಲಿ ಜಾತ್ರೆಗಳಿದ್ದೋ ನಡೀತಾ ಇದ್ದೋ ನಾವು ನೋಡ್ತಾ ಇದ್ದೋ. ನಾವು ನಮ್ಮ ಏರಿಯಾದಲ್ಲಿ ನಮ್ಮ ಬಲಮುರಿ ಗಣೇಶನಿಗೆ ಸಂಕಷ್ಟಿಗಳು ಬಂದಂಥ ಟೈಮಲ್ಲಿ ಒಂದು ಪೂಜಾ ವ್ಯವಸ್ಥೆಗಳನ್ನ ಮಾಡ್ತಾ ಇದ್ದೋ, ಗಣೇಶೋತ್ಸವಗಳನ್ನ ಮಾಡ್ತಾ ಇದ್ದೋ. ಆದರೆ ಈ ವರ್ಷ 2026 ಏನು ವಿಶೇಷ ಅಂದರೆ, ಸುಮಾರು 60 ವರ್ಷಗಳ ಹಿಂದೆ ಏನು ನಿಂತು ಹೋಗಿದ್ದಂತಹ ನಮ್ಮ ಮಾದನಾಯಕನಹಳ್ಳಿ ಜಾತ್ರಾ ಮಹೋತ್ಸವನ ಇವತ್ತು ನಮ್ಮ ಊರಿನ ಹಿರಿಯ ಮುಖಂಡರೆಲ್ಲ ಸೇರಿ ಯಾವುದೇ ಪಕ್ಷ ಭೇದ ಇಲ್ಲದೇನೆ ನಾವೆಲ್ಲ ಒಂದು ಅಂತ ಕೂತು ಇದ್ರ ಬಗ್ಗೆ ಚರ್ಚೆ ಮಾಡಿ ಒಂದು ಮಾದನಾಯಕನಹಳ್ಳಿ ಜಾತ್ರಾ ಉತ್ಸವನ ನಾವು ಮಾಡಬೇಕು ಅಂತ ಒಗ್ಗಟ್ಟಾಗಿ ಸುಮಾರು ಮೀಟಿಂಗ್ಗಳನ್ನ ಮಾಡಿ ಇದಕ್ಕೆ ಚಾಲನೆಯನ್ನು ಕೊಟ್ಟಿದ್ದಾರೆ. ಈ ಉತ್ಸವದ ಪ್ರಯುಕ್ತವಾಗಿ ಈಗಾಗಲೇ ಏನು ಮೊನ್ನೆ ಭಾನುವಾರ ಮಹದೇಶ್ವರನ ಪರಾವ ಮಾಡುವ ಮೂಲಕ ಕಂಬ ನೆಟ್ಟು ಈ ಒಂದು ಜಾತ್ರಾ ಉತ್ಸವಕ್ಕೆ ಚಾಲನೆಯನ್ನು ಕೊಟ್ಟಿದ್ದಾರೆ. ಈ ಜಾತ್ರಾ ಉತ್ಸವ ನಾಳೆ 12ನೇ ತಾರೀಕಿಂದ ಪ್ರಾರಂಭ ಆಗಿ 16ನೇ ತಾರೀಕಿನವರೆಗೆ 5 ದಿನಗಳ ಕಾಲ ಸತತವಾಗಿ ನಡೆಯುತ್ತೆ. ಬಹಳ ಖುಷಿ ಆಗುತ್ತೆ. ಯಾಕೆಂದ್ರೆ ಸುತ್ತಮುತ್ತ ನಾವು ಜಾತ್ರೆಗಳನ್ನ ನೋಡಿದ್ದು, ಇವತ್ತು ನಮ್ಮೂರಲ್ಲಿ ಜಾತ್ರೆ ಇರೋದ್ರಿಂದ ನಾವೆಲ್ಲ ಯುವಕರು ಒಗ್ಗಟ್ಟಾಗಿ ಈ ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಂಡು ಏನಿವತ್ತು ಆರತಿಗಳು ಹೊರಡ್ಸೋದಿರ್ಬೋದು, ಕೊಂಡ ಆಯೋದಿರ್ಬೋದು, ವಿವಿಧ ಕಾರ್ಯಕ್ರಮಗಳು ಎಲ್ಲದರಲ್ಲೂ ಪಾಲ್ಗೊಂಡು ನಮ್ಮೆಲ್ಲ ಏನು ಮಾದನಾಯಕನಹಳ್ಳಿ ಯುವ ಜನತೆ ಇರ್ಬೋದು, ಹಿರಿಯ ಮುಖಂಡರು ಇರ್ಬೋದು, ಎಲ್ಲರೂ ಪಕ್ಷ ಭೇದ ಜಾತಿ ಧರ್ಮ ಎಲ್ಲವನ್ನು ಮೀರಿ ನಾವೆಲ್ಲ ಒಗ್ಗಟ್ಟಾಗಿ ಇವತ್ತು ಈ ಜಾತ್ರಾ ಮಹೋತ್ಸವನ ಏನು ಆಂಜನೇಯ ಸ್ವಾಮಿ, ಮಾರಮ್ಮ ತಾಯಿ, ಬಸವಣ್ಣ ದೇವರು ಎಲ್ಲರ ಕೃಪಾಶೀರ್ವಾದ ಪಡ್ಕೋಬೇಕು ಅಂತ ನಿಂತ್ಕೊಂಡು ಇವತ್ತು ಜಾತ್ರಾ ಮಹೋತ್ಸವಕ್ಕೆ ಚಾಲನೆ ಕೊಟ್ಟಿದ್ದೀವಿ. ಬಹಳ ಖುಷಿ ಆಗುತ್ತೆ. 60 ವರ್ಷದ ಮೇಲೆ ನಮ್ಮ ಏನು ಮಾದನಾಯಕನಹಳ್ಳಿ ಸುತ್ತಮುತ್ತ ಏನು ಜನ ವಾಸಿಸ್ತಾ ಇದ್ದಾರೆ, ಇಡೀ ಭಾರತದಾದ್ಯಂತ ಎಲ್ಲ ರಾಜ್ಯದ ಜನತೆನೂ ಇಲ್ಲಿ ವಾಸವಾಗಿದ್ದಾರೆ. ಏನು ಕನ್ಯಾಕುಮಾರಿಯಿಂದ ಜಮ್ಮು ಕಾಶ್ಮೀರವರೆಗೂ ಇರ್ತಕ್ಕಂಥ ಪ್ರತಿಯೊಂದು ಜನನೂ ಇಲ್ಲಿದೆ. ಅವರೆಲ್ಲರೂ ಕೂಡ ನಾವು ಈ ವಿಚಾರ ಹೇಳಿದಾಗ, ಹೌದಾ ನಮಗೂ ಬಹಳ ಖುಷಿ ಆಗುತ್ತೆ ಜಾತ್ರೆ ನೋಡೋದಕ್ಕೆ ಅಂತ ಹೇಳ್ಬಿಟ್ಟು ಬಹಳ ಉತ್ಸುಕರಾಗಿ ಅದಕ್ಕೆ ಅವ್ರಿಗೆ ತನು ಮನ ಧನ ಸಹಾಯ ಎಲ್ಲರೂ ಮನಸ್ಫೂರ್ತಿಯಾಗಿ ಮಾಡಿದ್ದಾರೆ. ಎಲ್ಲರೂ ಕಾತುರರಾಗಿದ್ದಾರೆ ಏನು ಜಾತ್ರಾ ಉತ್ಸವ ಹೆಂಗಿರ್ಬೋದು, ಯಾವ ಥರ ಮಾಡ್ಬೋದು ಅಂತ. ಈ ರೀತಿ ಆಮೇಲೆ ದೀಪಾಲಂಕಾರ ಇರ್ಬೋದು, ವಿವಿಧ ಕಾರ್ಯಕ್ರಮಗಳಿರ್ಬೋದು, ಇದೆಲ್ಲನೂ ಹಿರಿಯರ ಮುಖಂಡರ ಒಂದು ಮಾರ್ಗದರ್ಶನದಲ್ಲಿ ಇವತ್ತು ಈ ಕಾರ್ಯಕ್ರಮಗಳನ್ನು ಪ್ರಾರಂಭ ಮಾಡಿದ್ದಾರೆ. ನಮ್ಮ ಭೀಮೇಶ್ವರ ನಗರದಲ್ಲಿ ನಾವು ಒಂದು 4-5 ಬಾರಿ ಬೇರೆ ಬೇರೆ ಊರುಗಳಿಂದ ದೇವ್ರುಗಳನ್ನ ಕರೆದು ನಾವು ಮೆರವಣಿಗೆ ಮಾಡಿ ಕಳಿಸ್ತಾ ಇದ್ದೋ. ಇಲ್ಲೂ ಮರಿ ಹೊಡೆಯೋದಿರ್ಬೋದು, ಒಂದು ತಂಬಿಟ್ಟು ಆರತಿ ಮಾಡೋದಿರ್ಬೋದು, ಎಲ್ಲ ಮಾಡ್ತಾ ಇದ್ದೋ. ಇವತ್ತು ಅದ್ರ ಮುಂದುವರಿದ ಭಾಗ ಮಾದನಾಯಕನಹಳ್ಳಿಲಿ ಒಂದು ಜಾತ್ರಾ ಮಹೋತ್ಸವ ಮಾಡೋದಕ್ಕೆ ಚಾಲನೆ ಆಗಿದೆ ಅಂತಾನೂ ಹೇಳ್ಕೊಬೋದು. ಸೊ ಈ ಜಾತ್ರಾ ಮಹೋತ್ಸವದ ಅಂಗವಾಗಿ ಹಾಗೆ ನಾಟಕಗಳನ್ನು ಕೂಡ ನಾವು ಅಭ್ಯಾಸ ಮಾಡಿದ್ದೀವಿ. ಮಾದನಾಯಕನಹಳ್ಳಿಯಲ್ಲಿ 2 ಕುರುಕ್ಷೇತ್ರ ನಾಟಕ ಇದೇ ತಿಂಗಳ 11ನೇ ತಾರೀಕು ಮತ್ತು 19ನೇ ತಾರೀಕು 2 ಕುರುಕ್ಷೇತ್ರ ನಾಟಕ ನಡೀತಾ ಇದೆ. ಹಾಗೆ ಇಲ್ಲಿ ನಮ್ಮ ಭೀಮೇಶ್ವರ ಯುವಕರ ಸಂಘದ ವತಿಯಿಂದ ಇದೇ ತಿಂಗಳು ಏಪ್ರಿಲ್ 25ನೇ ತಾರೀಕು ಸಂಪೂರ್ಣ ರಾಮಾಯಣ ಎಂಬ ಪೌರಾಣಿಕ ನಾಟಕವನ್ನು ಕೂಡ ನಾವು ಆಯೋಜಿಸಿದ್ದೇವೆ. ಸೊ ಬಹಳ ಖುಷಿ ಆಗುತ್ತೆ. ಎಲ್ಲರ ಒಗ್ಗಟ್ಟು ಇದೇ ರೀತಿ ಮುಂದುವರೆದು ಮುಂದಿನ ದಿನಗಳಲ್ಲಿ ಇನ್ನೂ ಉತ್ತಮವಾದ ಕಾರ್ಯಕ್ರಮಗಳನ್ನು ಮಾಡುವಲ್ಲಿ ನಾವು ಯಶಸ್ವಿ ಆಗಬೇಕು ಅಂತ ಎಲ್ಲ ಜನತೆಯಲ್ಲಿ ಬೇಡ್ಕೊಳ್ತಾ ನಾನು 2 ಮಾತುಗಳನ್ನ ಮುಗಿಸ್ತೀನಿ.